ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಸೊ ಇದು 2-3 ಡೇಸ್ ವೀಡಿಯೋನ ಕ್ಲಬ್ ಮಾಡಿ ಹಾಕಿದ್ದೀನಿ. ಫಸ್ಟು ಬ್ರೇಕ್ಫಾಸ್ಟ್ ಅಂತ ಹೇಳೋಕ್ಕಾಗಲ್ಲ, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಮುಂಚೆ ನಮ್ಮ ಮನೆಯಲ್ಲಿ ಜಿಮ್ಗೆ ಹೋಗ್ತಾರೆ. ಸೊ ಅವರಿಗೋಸ್ಕರ ಬ್ರೆಡ್ ಟೋಸ್ಟು ಮತ್ತು ಬ್ರೆಡ್ ಆಮ್ಲೆಟು, ಡ್ರೈ ಫ್ರೂಟ್ಸು ಮತ್ತು ಗ್ರೀನ್ ಟೀ ಮಾಡಿಕೊಟ್ಟಿದ್ದೆ. ಸೊ ನಾನು ಬಾಕ್ಸಿಗೆ ಮತ್ತು ಹಂಗೆ ಊಟ ಮಾಡೋದಕ್ಕೆ ಬೇಕು ಅಂತ ಹೇಳಿ ನೂಡಲ್ಸ್ ಇತ್ತು, ಹಕ್ಕಾ ನೂಡಲ್ಸು. ಸೊ ಹಕ್ಕಾ ನೂಡಲ್ಸ್ ಯೂಸ್ ಮಾಡಿಕೊಂಡು ಲೈಕ್ ಯೂಶ್ವಲ್ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ನೂಡಲ್ಸ್ ಮಾಡಿದ್ದೆ. ಮತ್ತು ಬ್ರೆಡ್ ಕೂಡ ಅಷ್ಟೇ, ಜಿಮ್ಗೆ ಹೋಗ್ತಿರೋದ್ರಿಂದ ಮೈದಾ ಬ್ರೆಡ್ಗಿಂತ ವೈಟ್ ಬ್ರೆಡ್ಗಿಂತ ವೀಟ್ ಬ್ರೆಡ್ ತಿಂದರೆ ಒಳ್ಳೆಯದು ಅಂತ ಹೇಳಿ ವೀಟ್ ಬ್ರೆಡ್ಸ್ ತಂದಿಟ್ಟಿರ್ತೀನಿ. ಸೊ ಯಾವಾಗಾದರೂ ನನಗೆ ಬೇಕಂತಂದರೂ ಕೂಡ ವೀಟ್ ಬ್ರೆಡ್ ಯೂಸ್ ಮಾಡಿಕೊಂಡ್ರೆ ಮೈಲ್ಡಾಗಿರುತ್ತೆ, ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ ಅಂತ ಹೇಳ್ಬಿಟ್ಟು ವೀಟ್ ಬ್ರೆಡ್ ಯೂಸ್ ಮಾಡ್ತೀವಿ. ಮತ್ತು ಈ ಥರ್ಮೋಸಳಕ್ಕೆ ಹಾಕ್ಕೊಂಡು ಹೋಗಿದ್ದಿದ್ದು ಸಿಲ್ಕ್ ಕ್ಲೋತ್ಸ್ ಎಲ್ಲ ಕೂಡ ಮಿಷಿನ್ಗೆ ಹಾಕೋಕ್ಕಾಗಲ್ಲ, ಮತ್ತು ಇದರಲ್ಲಿ ಸ್ಟೋನ್ ವರ್ಕ್ ಎಲ್ಲ ಇತ್ತಲ್ಲ, ಸೊ ಅದನ್ನು ಮಿಷಿನ್ಗೆ ಹಾಕೋಕ್ಕಾಗಲ್ಲ ಅಂತೇಳಿ ಕೈಯಲ್ಲೇ ಸ್ವಲ್ಪ ವಾಶ್ ಮಾಡಿಬಿಟ್ಟು ಹಾಕಿದ್ದೆ. ಸೈಡ್ ಬೈ ಸೈಡ್ ನೂಡಲ್ಸ್ ಕೂಡ ಇಲ್ಲಿ ಬಾಯ್ಲ್ ಆಗಿತ್ತು. ಪಟಾಪಟ್ ಅಂತ ನೂಡಲ್ಸ್ ಮಾಡಿ ಮುಗಿಸಿದ್ದೆ. ಬಟ್ ಏನಂದರೆ ಈ ಸೋಯಾ ಸಾಸ್ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ಚೂರು ಒಂಥರ ಅನ್ನಿಸ್ತಾಯಿತ್ತು. ಬಟ್ ಟೇಸ್ಟ್ ವಾಸ್ ಆ್ಯಕ್ಚುಲಿ ಗುಡ್. ಏನಿದ್ರು ನಾವು ಆಚೆಗಡೆ ತಿನ್ನೋ ನೂಡಲ್ಸ್ ಥರ ಫ್ರೈಡ್ ರೈಸ್ ಥರ ಟೇಸ್ಟ್ ಮನೇಲಿ ಬರೋದೇ ಇಲ್ಲ ಅಂತ ಹೇಳ್ಬೋದು. ಅವ್ರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ನಂಗೆ ಗೊತ್ತು ನೂಡಲ್ಸು ಮತ್ತು ಫ್ರೈಡ್ ರೈಸ್ ಮಾಡಬೇಕಾದ್ರೆ ಈ ಫ್ಲೇಮ್ನ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಅಂಥೇಳಿ. ಆ ವೆಜಿಟೇಬಲ್ಸ್ ಎಲ್ಲ ಹಾಫ್ ಬಾಯ್ಲ್ ಆಗಿ ರಾ ಆಗಿದ್ದರೂ ಕೂಡ ರಾ ಆಗಿರ್ಬೇಕು ಆ್ಯಕ್ಚುಲಿ, ಹಾಗಿದ್ರೇ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ನಾನು ಹಾಗೆ ಮಾಡಿದ್ದೆ. ಬಟ್ ಈ ಕಡಾಯಿಗೋ ಇಲ್ಲ ಈ ಹೈ ಫ್ಲೇಮ್ ಸಾಕಾಗಿಲ್ವೋ ಗೊತ್ತಿಲ್ಲ, ಆಚೆಗಡೆ ಮಾಡೋದು ನೋಡಿದ್ರೆ ಫ್ಲೇಮ್ ಫುಲ್ ಜೋರಿಟ್ಟಿರ್ತಾರೆ ಅವರು. ಸೊ ರೈಸ್ ಆಗಲಿ ನೂಡಲ್ಸ್ ಆಗಲಿ ಆಯಿಲಲ್ಲೇ ಬೇಗ ಫ್ರೈ ಆಗಿಬಿಡುತ್ತೆ. ಬಟ್ ನಾವು ಮಾಡೋದಂತೂ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಹೇಳ್ಬೋದು. ಬಟ್ ಐ ಟ್ರೈಡ್, ನಾಟ್ ಸೋ ಬ್ಯಾಡ್, ಇನ್ನು ತಿನ್ನೋ ಥರ ಇತ್ತು, ಚೆನ್ನಾಗಿತ್ತು. ಸೊ ಬಾಕ್ಸ್ಗೂ ಕೂಡ ಇದೇ ನೂಡಲ್ಸ್ನ ಪ್ಯಾಕ್ ಮಾಡಿಬಿಟ್ಟು ಸ್ವಲ್ಪ ನೂಡಲ್ಸ್ ತಿಂದ್ಬಿಟ್ಟು ಹಾಗೆ ಅವತ್ತಿನ ದಿನ ಹೋಗಿತ್ತು. ನಾನು ಹಂಗೆ ನಮ್ಮ ಮನೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಹೋಗಿದ್ದೆ. ನಾನು ಸ್ಯಾಟರ್ಡೆ ಅಲ್ಲೇ ಉಳ್ಕೊಳ್ಳೋ ಥರ ಪ್ಲ್ಯಾನ್ ಆಗಿಬಿಟ್ಟು, ಸೊ ಸಂಡೇ ನಮ್ಮ ಮನೆಯಲ್ಲಿಂದ ಕಿಶೋರ್ ಕೂಡ ಅಲ್ಲಿ ಬಂದು ಸಂಡೇ ಸ್ಟೇ ಆಗಿ ಸಂಡೇ ವಾಪಸ್ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಈ ಥರ ಅವ್ರಿಗೆ ಪ್ಯಾಕ್ ಮಾಡಿಕೊಟ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ಬಿಟ್ಟು ನಾನು ನಮ್ಮ ಮನೆಗೆ ಹೊರಟುಬಿಟ್ಟಿದ್ದೆ. ಅವ್ರ ಕ್ಯಾಬ್ ಹೆಂಗಿದ್ರು ಈವ್ನಿಂಗ್ ಅಲ್ವ, ಅವ್ರು ನೈಟ್ ಶಿಫ್ಟ್ಸೇ ಮಾಡೋದು. ಸೊ 4 ಗಂಟೆಗೆ ಅವ್ರ ಕ್ಯಾಬಿಗೆ ಹೊರಟರು, ನಾನು ಹಂಗೆ ಗಾಡಿ ತೊಗೊಂಡು ನಮ್ಮ ಮನೆಗೆ ಹೊರಟೆ. ಹೇಳಿದೆ ನಾನು ಆಲ್ರೆಡಿ, ನಮ್ಮ ಮನೆಗೆ ಇಲ್ಲಿಂದ ಒಂದು 20-30 ಮಿನಿಟ್ಸ್ ಆಗುತ್ತೆ, ಟ್ರಾಫಿಕ್ ಇದ್ದರೆ 1 ಅವರ್ ಆಗಿಬಿಡುತ್ತೆ ರಿಂಗ್ ರೋಡ್ ಮೇಲೆ ಹೋದರೆ. ಸೊ ಲೈಟ್ ಟ್ರಾಫಿಕ್ ಇತ್ತು, ಹೋಗಿ ರೀಚ್ ಆಗೋಷ್ಟೊತ್ತಿಗೆ 5 ಗಂಟೆ ಆಗಿತ್ತು. ಯಾಡಿಗೆ ಗೊತ್ತಾನಮ್ಮ, ನಮ್ಮ ಬುಜ್ಜಿ ಕೂಡ ಇದ್ಲು. ಯಾಡಿಗೆ ಗೊತ್ತಾನಮ್ಮ, ಚೀಚಿ ತಚ್ಚಕ ಹಾಂ. ಮುಟ್ಟೋ ಹಾಕಿ ಸ್ಕಿನ್ ಔಟ್. ಹಾಂ చెప్పు వాళ్ళకి స్కిన్ అవుట్ అని చెప్పు. పడిపోతావో, అందరినీ రౌడీ మర్చికూడదు. కింగ్ అని వస్తున్నారా ఎట్టా? ಸೊ ನೀಟಾಗಿ ಚಿಕನ್ ತಂದು, ನಾವು ಯೂಶ್ವಲಿ ಸ್ಕಿನ್ ಔಟೇ ತರೋದು, ಸ್ಕಿನ್ ಇರೋದು ನೋಡಿದ್ರೆ ಅಷ್ಟು ಇಷ್ಟ ಆಗಲ್ಲ. ನೀಟಾಗಿ ವಾಶ್ ಮಾಡಿಕೊಂಡು ಅದರಲ್ಲಿ 2 ಪಾರ್ಟಿಷನ್ ಮಾಡಿ ಒಂದು ಸ್ವಲ್ಪ ಬೋನ್ಲೆಸ್ ಇರೋದೆಲ್ಲ ಕಬಾಬ್ಗೆ ಅಂತ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟೆ. ಈಗಲೇ ಮಿಕ್ಕಿದ್ನ ಎತ್ಬಿಟ್ಟು ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ ಸಾರು ರೆಸಿಪಿ ಕೂಡ ನಮ್ಮ ಅಮ್ಮನ ಹತ್ರ ಕೇಳಿಕೊಂಡೆ. ತುಂಬ ಈಸಿ ಬಟ್ ಸಖತ್ ಸಿಂಪಲ್ಲಾಗಿ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಸೊ ನಾನು ರೆಸಿಪಿ ಎಲ್ಲ ತೋರ್ಸೋಕ್ಕೋಗಿಲ್ಲ, ನೋಡಿ ನಂದು ಇದೇ ಗೋಳು. ಏನಾದರೂ ಮಾಡಬೇಕಾದ್ರೆ ಕೈ ಸ್ಲಿಪ್ ಆಗ್ತಾನೆ ಇರುತ್ತೆ. 2 ಮೊಟ್ಟೆ ಇಟ್ಟಿದ್ದೆ, ಅದ್ರಲ್ಲಿ 1 ಮೊಟ್ಟೆ ಬೆದ್ದು ಹೊಡೆದೋಯ್ತು. ಈ ಥರ ಒಂದೊಂದಲ್ಲ, ಎಷ್ಟೇ ಕೇರ್ಫುಲ್ಲಾಗಿದ್ದರೂ ಕೂಡ ಕೈ ಸುಟ್ಕೊಂಡ್ಬಿಡ್ತೀನಿ. ನಡುವೆ ಅಡುಗೆ ಮಾಡೋದು ಕಲಿತಿರೋದ್ರಿಂದ ಸ್ವಲ್ಪ ಜಾಸ್ತಿ ಕೈ ಫುಲ್ಲು ಸುಟ್ಟೋಗಿರೋ ಮಾರ್ಕ್ಸು, ಅಲ್ಲಲ್ಲಿ ಬಿಸಿ ಇಟ್ಕೊಂಡ್ಬಿಡ್ತೀನಿ. ಸೊ ಹೋಗ್ತಾ ಹೋಗ್ತಾ ಇದೆಲ್ಲ ಪ್ರಾಕ್ಟೀಸ್ ಆಗುತ್ತೆ, ಮತ್ತು ಹುಷಾರಾಗಿ ಮಾಡೋದು ಕಲಿತೀವಿ ಅಂತ ಅಂದ್ಕೊತೀನಿ. ಲೆಟ್ಸ್ ಸಿ. ಸೊ ಕಬಾಬಿಗೆ ಮ್ಯಾರಿನೇಟ್ ಮಾಡಿಟ್ಬಿಟ್ಟು ಡಿನ್ನರ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಮ್ಮಿ ಮುದ್ದೆ ಕೂಡ ಮಾಡಿದರು. ಕಬಾಬು, ಚಿಕನ್ ಸಾರು, ಮುದ್ದೆ ಇಷ್ಟು ಮಾಡಿಕೊಂಡು ತಿಂದಿದ್ವಿ. ಸೊ ನೆಕ್ಸ್ಟ್ ಡೇ ನಮ್ಮ ಹಸ್ಬೆಂಡ್ ಬರ್ತಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಹಂಗೆ ಮಮ್ಮಿ ಹತ್ರ ಮಾತಾಡೋದಿತ್ತು. ನಮ್ಮ ಅಮ್ಮನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಏನೇ ಕಾಲಲ್ಲಿ ಮಾತಾಡಿದ್ರು ಕೂಡ ನಾವು ಡೈರೆಕ್ಟಾಗಿ ಮೀಟಾಗಿ ಮಾತಾಡ್ತೀವಲ್ಲ, ಆ ಫೀಲ್ ಸಿಗಲ್ಲ. ಜೊತೆಲೇ ನಮ್ಮ ಅಮ್ಮನ ಜೊತೆಲೇ ನಾನು ಇದ್ದು ಎಲ್ಲೂ ಹೋಗ್ತಿರ್ಲಿಲ್ಲ ಜಾಸ್ತಿ. ನಾನು ಹೋದರೆ ಅಮ್ಮಮ್ಮ ಮನೆಗೆ ಹೋಗ್ತಾಯಿದ್ದೆ.
ಅದು ಬಿಟ್ಟರೆ ಮೋಸ್ಟ್ ಆಫ್ ಆಲ್ ನಮ್ಮ ಮಮ್ಮಿ ಜೊತೆ ಇದ್ದು ನಂಗೆ ಪ್ರಾಕ್ಟೀಸು. ಚಿಕ್ಕವಾಗಿಂದ ಇವತ್ತವರೆಗೂ ನನಗೆ ಹೆಂಗೆ ಅಂತಂದರೆ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದರೆ ಸ್ಕೂಲಲ್ಲಿ ಏನೇನು ನಡೀತು ಅಂತ ಎ ಟು ಝೆಡ್ಡು ನಮ್ಮ ಅಮ್ಮಂಗೆ ದಾರಿಲಿ ಹೇಳ್ಕೊಂಬರ್ತಾಯಿದ್ದೆ. ಸ್ಕೂಲಲ್ಲಿ ಮಾತ್ರ ಅಲ್ಲ, ಕಾಲೇಜ್ಗೂ ಅದೇ ಅಭ್ಯಾಸ. ಕಾಲೇಜಲ್ಲಿ ಈ ಥರ ಆಯ್ತಮ್ಮ, ಹಂಗಾಯ್ತಮ್ಮ, ಹಿಂಗಾಯ್ತಮ್ಮ. ಲೈಕ್ ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಪ್ರತಿಯೊಂದು ಐ ಶೇರ್ ವಿತ್ ಹರ್, ಲೈಕ್ ಗುಡ್ ಒನ್ಸ್, ಬ್ಯಾಡ್ ಒನ್ಸ್. ನಂದು ಕಂಪ್ಲೀಟ್ ಕ್ಯಾರೆಕ್ಟರ್ ಗೊತ್ತಿರೋದು ಪ್ರಾಪರಾಗಿ ನಮ್ಮ ಅಮ್ಮಂಗೆ ಒಬ್ಬರಿಗೆ ಅನಿಸುತ್ತೆ. ಸೊ ಶಿ ವಿಲ್ ಫೈಂಡ್ ಔಟ್ ಈಸಿಲಿ. ನಾನು ತಪ್ಪು ಮಾಡಿದರೂ ಫೈಂಡ್ ಔಟ್ ಮಾಡಿಬಿಡ್ತಾರೆ, ಇಲ್ಲ ನಾನು ಏನಾದರೂ ಒಂದು ಮಾಡ್ತಿದ್ರೆ ಶಿಲ್ ಫೈಂಡ್ ಔಟ್ ಈಸಿಲಿ. ಸೊ ಮೈ ಮಾಮ್ ಇಸ್ ಮೈ ಫಸ್ಟ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಕಾನ್ವರ್ಸೇಷನ್ ಆಗಲಿ, ಕಮ್ಯುನಿಕೇಷನ್ ಆಗಲಿ ನನಗೆ ಅಮ್ಮನ ಹತ್ರ ಮಾಡೋ ಥರ ಯಾರ ಹತ್ರನೂ ಮಾಡೋಕ್ಕಾಗಲ್ಲ. ಅದು ಬಿಟ್ಟರೆ ನನಗೊಂದು ಬೆಸ್ಟ್ ಫ್ರೆಂಡ್ ಇದ್ದಾಳೆ, ಅವಳೊಬ್ಳ ಹತ್ರ. ಓನ್ಲಿ ಶೀ ನೋಸ್ ಮೀ ಮೋರ್ ದೆನ್ ಮೈ ಮಾಮ್. ಲೈಕ್ ನಮ್ಮದು ಫ್ಲಾಸ್ ಎಲ್ಲ ಅಂತ ಹೇಳ್ಬೋದು. ಸೊ ವಿ ಆರ್ ಲೈಕ್ ರಿಯಲಿ ಕ್ಲೋಸ್ ಫ್ರಮ್ ಚೈಲ್ಡ್ಹುಡ್. LKG ಇವತ್ತವರೆಗೂ ವಿ ಆರ್ ಸೋ ಕ್ಲೋಸ್. ಸೊ ವಿ ನೋ ಈಚ್ ಅದರ್ ವೆರಿ ವೆಲ್. ಸೊ ನಮ್ಮ ಹಸ್ಬೆಂಡ್ ಕೂಡ ಬಂದಿದ್ದರು. ಅವರು ಸ್ಯಾಟರ್ಡೇನೇ ಬಂದಿದ್ದರು ಈವ್ನಿಂಗು. ಅವ್ರು ಜಿಮ್ಮೆಲ್ಲ ಮುಗಿಸ್ಕೊಂಡು ಸ್ಯಾಟರ್ಡೇ ಲೀವ್ ಇದ್ದಿದ್ದರಿಂದ ಹಾಗೆ ಅಲ್ಲಿಗೆ ಬಂದರು. ಸಂಡೇ ಬರೋದಿತ್ತು ಪ್ಲಾನು, ಬಟ್ ಸ್ಯಾಟರ್ಡೇ ಬಂದರು. ನಮ್ಮ ಮನೇಲಿ ಒಂದು 2 ಡೇಸ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ. ಸೊ ಟೀ ಕುಡ್ಕೊಂಡು ಹಂಗೆ ವಾಕ್ ಹೋಗೋಣ ಅಂತ ಹೋಗಿದ್ವಿ. ನಮ್ಮ ಮನೆಯಿಂದ ತುಂಬ ಕ್ಲೋಸ್, ಲೈಕ್ ವಾಕಬಲ್ ಡಿಸ್ಟೆನ್ಸ್ ಇರೋದು ಆ ಕೆರೆ. ಸೊ ವಾಕಬಲ್ ಇರೋದ್ರಿಂದ ನಡ್ಕೊಂಡು ಹಂಗೆ ಮಾತಾಡ್ಕೊತ ಹೋಗಿದ್ವಿ. ಅಲ್ಲೊಂದು ರೌಂಡ್ ಹಾಕ್ಕೊಂಡು, ಇದು ಇನ್ನೊಂದು ಲೇಕ್ ಪಾರ್ಕು ನಮ್ಮ ಮನೆ ಹತ್ರ 2 ಇದೆ. ಸೊ ಇದು ನನ್ನ ಫೇವ್ರೆಟ್ ಸ್ಪಾಟ್. ನಾನು ಹೇಳಿದಲ್ಲ, ನನ್ನ ಬೆಸ್ಟ್ ಫ್ರೆಂಡು, ನಾನು ಅವಳು ಎವ್ರಿ ಡೇ ಇಲ್ಲಿಗೆ ಹೋಗ್ತಾಯಿದ್ವಿ ಅಂತ ಹೇಳ್ಬೋದು, ಟೈಮ್ ಸಿಕ್ಕಾಗಿಲ್ಲ. ಸೊ ಇವ್ರನ್ನೂ ಕೂಡ ನಾನು ನಮ್ಮ ಮನೆ ಹತ್ರ ಬಂದಾಗ ಕರ್ಕೊಂಡು ಹೋಗ್ತಿರ್ತೀನಿ. ಅಲ್ಲೋಗಿ ಮಾತಾಡ್ಕೊತ ನಾವು ವಾಕ್ ಮಾಡ್ಕೊತಾ ಇದ್ವಿ. ಲೈಕ್ ವಿ ಹ್ಯಾಡ್ ಲೈಕ್ ಅ ಲಾಟ್ ಆಫ್ ಥಿಂಗ್ಸ್ ಟು ಸ್ಪೀಕ್, ಬಿಕಾಸ್ ಆಲ್ಮೋಸ್ಟ್ 1 ಡೇ ಆಗಿತ್ತಲ್ಲ ನೋಡಿ ಅಂತೇಳಿ. ಫ್ರೈಡೇ ಶಿಫ್ಟ್ ಮುಗಿಸ್ಕೊಂಡು ಮಲ್ಕೊಂಡು ಎದ್ಬಿಟ್ಟು ಅವ್ರು ಅಲ್ಲಿಗೆ ಬಂದರು. ಸೊ 1 ಡೇ ಗ್ಯಾಪ್ ಆಗಿತ್ತಲ್ಲ, ಸೊ ಹಂಗೆ ಮಾತಾಡ್ತಾ ಇದ್ವಿ. ಅದಾದಮೇಲೆ ಹಂಗೆ ವಾಕ್ ಮಾಡ್ಕೊತ ಮನೆಗೆ ಹೋಗಿ ಮಲಗಿದ್ದಾಯಿತು. ಸೊ ನೆಕ್ಸ್ಟ್ ಡೇ ಹೆಂಗೋಯ್ತು ಅಂತ ಹೇಳಿ ಕಂಟಿನ್ಯೂ ಮಾಡಿದ್ದೀನಿ ಈ ವ್ಲಾಗಲ್ಲೇ. ಸಂಡೇ ಆ್ಯಸ್ ಯೂಶ್ವಲ್ ಒಳ್ಳೆ ನಿದ್ದೆ ಮಾಡಿ ಎದ್ದು ಮಮ್ಮಿ ನಾನ್ ವೆಜ್ ಎಲ್ಲ ಮಾಡಿದರು, ಕಾಯಮ ಎಲ್ಲ ಮಾಡಿದರು. ಸೊ ನಾನ್ ವೆಜ್ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸಂಜೆವರೆಗೂ ಅಲ್ಲೇ ಇದ್ಬಿಟ್ಟು ಸಂಜೆ ನಾವು ನಮ್ಮ ಕಿಶೋರ್ ಅವ್ರ ಮನೆಗೆ ಹೊರಟಿದ್ವಿ. ಒನ್ಸ್ ಇನ್ ಅ ವೈಲ್ ಅಟ್ಲೀಸ್ಟ್ ವೀಕೆಂಡ್ಸಲ್ಲಿ ನಮ್ಮ ಮನೆಗೆ ಈ ಥರ ಹೋಗ್ತಾ ಇರ್ಬೇಕು ನಾನು. ಇಟ್ಸ್ ಲೈಕ್ ಎ ಥೆರಪಿ ಫಾರ್ ಮೀ ಅಂತ ಹೇಳ್ಬೋದು. ನಮ್ಮ ಅತ್ತೆ ಮನೇಲಿ ಕೂಡ ನಮ್ಮ ಅತ್ತೆ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಬಟ್ ದೆನ್ ತುಂಬ ಹೊಸ್ದಾಗಿರೋದ್ರಿಂದ ನಮ್ಮ ಮಮ್ಮಿ ಮೇಲೆ ನನಗೆ ಇನ್ನೂ ಅಟ್ಯಾಚ್ಮೆಂಟ್ ಅದು ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಸೊ ಎವ್ರಿ ಒನ್ಸ್ ಇನ್ ಅ ವೈಲ್ ಕಾಲ್ ಮಾಡ್ತಾಯಿರ್ತೀನಿ, ವೀಡಿಯೋ ಕಾಲ್ ಮಾಡ್ತಾಯಿರ್ತೀನಿ. ನಮ್ಮಮ್ಮ ಅಂತೂ ರೇಗಿಸ್ತಾ ಇರ್ತಾರೆ, ಯಾಕೆ ಹೆಂಗೆ ಕಾಲ್ ಮಾಡ್ತೀಯ ಅಂತ ಹೇಳ್ಬಿಟ್ಟು. ಸೊ ಇಟ್ ಫೀಲ್ಸ್ ಜಸ್ಟ್ ಲೈಕ್ ಬೀಯಿಂಗ್ ವಿತ್ ಹರ್. ಸೊ ನಾನು ಒಂದೊಂದು ನಿಮಿಷಕ್ಕೂ ಏನಾದರೂ ಬೇಕಂತಂದರೆ, ಮಾತಾಡಬೇಕಂತಂದರೆ ಪಟ್ ಅಂತ ಕಾಲ್ ಮಾಡಿಬಿಡ್ತೀನಿ. ಐ ಥ್ರೋ ಆಲ್ ಮೈ ಟ್ಯಾಂಟ್ರಮ್ಸ್ ಟು ಹರ್, ಆಲ್ಮೋಸ್ಟ್ ಮೈ ಟ್ಯಾಂಟ್ರಮ್ಸ್ ಓನ್ಲಿ ಟು ಹರ್ ಅಂತ ಹೇಳ್ಬೋದು ಇವಾಗ. ಬಿಕಾಸ್ ನನ್ನ ಫ್ರೆಂಡ್ ಕೂಡ ಅವಳು ಮದುವೆ ಆಗಿ ಅವಳು ಅಬ್ರಾಡ್ಗೆ ಹೋಗಿ ಅವಳು ಕೆಲಸ ನೋಡ್ಕೊತಿರೋದ್ರಿಂದ ಐ ಕಾಂಟ್ ಕೀಪ್ ಕಾಲಿಂಗ್ ಹರ್, ಬಟ್ ಐ ಮಿಸ್ ಹರ್ ಅ ಲಾಟ್. ಲೈಕ್ ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್. ಅದು ಮುಗಿಸ್ಕೊಂಡು ನನ್ನ ತಂಗಿ ಬಂದಿದ್ಲು. ನನ್ನ ತಂಗಿ ಬರ್ತಾ ಚೇಪೆಕಾಯಿ ಎಲ್ಲ ತಂದಿದ್ಲು, ತಿಂದ್ಕೊಂಡು ಸಂಜೆನೇ ಹೊರಟುಬಿಟ್ಟಿದ್ವಿ. ಸೊ ಇದು ನೆಕ್ಸ್ಟ್ ಡೇ, ದಟ್ ಈಸ್ ಮಂಡೇ ಮಾರ್ನಿಂಗ್ ವ್ಲಾಗು. ನಮ್ಮ ಮನೆಗೆ ಬಂದಿದ್ವಲ್ಲ, ಅಂದರೆ ನಮ್ಮ ಅತ್ತೆ ಮನೆಗೆ. ಅಲ್ಲಿ ಬಂದಿದ ತಕ್ಷಣ ಸ್ವಲ್ಪ ಬೇಗ ಎದ್ದು ಅವತ್ತು ಪೂಜೆ ಎಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು ನೀಟಾಗಿ ರೆಡಿಯಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಈ ಪಾಯಸ ಮಿಕ್ಸ್ ಯೂಸ್ ಮಾಡಿಕೊಂಡು ಪಾಯಸ ಮಾಡಿದ್ದೆ, ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂಥೇಳಿ. ಸೊ ಇದಿದ್ರೆ ಈಸಿ. ಇದು ನಾನು ಮಮ್ಮಿ ಹತ್ರ ನೋಡಿ ಕಲ್ತ್ಕೊಂಡಿದ್ದು. ಮಮ್ಮಿ ಯೂಶ್ವಲಿ ಪಾಯಸ ಮಾಡಬೇಕಂತಂದರೆ ಈ ಮಿಕ್ಸ್ ತಂದು ಜಸ್ಟ್ ಅರ್ಧ ಲೀಟ್ರ್ ಹಾಲಲ್ಲಿ ಹಾಕ್ಬಿಟ್ಟು ಕುದಿಸ್ಬಿಡೋರು. ಸೊ ಟೇಸ್ಟು ನಾವು ಮಾಡೋದಕ್ಕಿಂತ ಚೆನ್ನಾಗಿರುತ್ತೆ ಮತ್ತು ಈಸಿ ಕೂಡ. ಸೊ ಇಟ್ ಈಸ್ ಬೆಸ್ಟ್ ಆಪ್ಷನ್ ರಾದರ್ ದೆನ್ ಮೇಕಿಂಗ್ ಇಟ್ಸ್ ಫ್ರಮ್ ಸ್ಕ್ರ್ಯಾಚ್ ಅಂತ ಹೇಳಿಬಿಟ್ಟು. ನಾನು ಕೂಡ ಆಂಟಿ ಜೊತೆ ಶಾಪಿಂಗ್ ಹೋಗಿದ್ನಲ್ಲ ಲಾಸ್ಟ್ ಮನೆಗೆ ರೇಷನ್ ತರೋಕ್ಕೆ, ಆವಾಗ ಇದನ್ನು ತಂದಿದ್ದೆ. ತುಂಬ ಯೂಸ್ ಆಯಿತು ಅಂತ ಹೇಳ್ಬೋದು. ಸೊ ದೇವ್ರಿಗೆ ಫಸ್ಟ್ ಅದನ್ನು ಎತ್ತಿಟ್ಬಿಟ್ಟು ಪೂಜೆ ಮುಗಿಸಿದ್ದೆ. ಮಂಡೇ ಪೂಜೆ ಮುಗಿಸ್ಬಿಟ್ಟು ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಅವರ್ ಡೇ. ಯೂಶ್ವಲಿ ಹಿ ವಿಲ್ ಬಿ ಸ್ಲೀಪಿಂಗ್ ಅಟ್ ದಿಸ್ ಟೈಮ್. ಅವ್ರು ಎದ್ದೋಳಷ್ಟೊತ್ತಿಗೆ ಸ್ವಲ್ಪ ಏನಾದರೂ ಮಾಡೋಣ ಅಂತ ಹೇಳಿ ಆಂಟಿ ಆಲ್ರೆಡಿ ನಮಗೆ ಸಾರೆಲ್ಲ ಮಾಡಿಟ್ಟಿದ್ರು. ಸಾರೆಲ್ಲ ಮಾಡಿಟ್ಬಿಟ್ಟು ಹೋಗಿದ್ರಿಂದ ಐ ಜಸ್ಟ್ ಹ್ಯಾಡ್ ಟು ಮೇಕ್ ದಟ್ ಪಡ್ಡು ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ಹೋಗಿದ್ರು. ಪಡ್ಡು ಚಟ್ನಿನೂ ಆಂಟಿನೇ ಮಾಡಿಟ್ಬಿಟ್ಟು ಹೋಗಿದ್ರು. ಸೊ ಪಡ್ಡು ಮಾತ್ರ ಬಿಸಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಐ ಮೇಡ್ ಪಡ್ಡೂಸ್ ಫಾರ್ ಬ್ರೇಕ್ಫಾಸ್ಟ್. ಬಟ್ ಬ್ರೇಕ್ಫಾಸ್ಟ್ ಮಾಡೋದು ಆಲ್ಮೋಸ್ಟ್ 11-12 ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಮುಂಚೆ ಅವ್ರು ಎದ್ಬಿಟ್ಟು ಜಿಮ್ಗೆ ಹೋಗ್ತಾರಲ್ಲ ಹೆಂಗಿದ್ರು. ಸೊ ನಾನು ಬ್ರೆಡ್ ಜಾಮ್ ತಿಂದ್ಕೊಂಡು ಅವ್ರಿಗೂ ಕೂಡ ಬ್ರೆಡ್ ಆಮ್ಲೆಟ್ ಎಲ್ಲ ಮಾಡಿಕೊಟ್ಬಿಟ್ಟು ಅವ್ರನ್ನ ಜಿಮ್ಮಿಗೆ ಕಳಿಸಿದ್ದೆ. ಸೊ ಬೈ ದ ಟೈಮ್ ಹಿ ಗೋಸ್ ಟು ಜಿಮ್ ಆ್ಯಂಡ್ ಕಮ್ಸ್ ಬ್ಯಾಕ್, ನಾನು ಟಿ ವಿ ನೋಡ್ಕೊತ ಮಧ್ಯಾಹ್ನ ಲಂಚ್ಗಾಗಲಿ ಅವ್ರ ಬಾಕ್ಸಿಗಾಗಲಿ ಏನು ಬೇಕೋ ಅದಷ್ಟು ಮಾಡ್ಕೊತೀನಿ. ಸೊ ನಾನು ಸಿಂಪಲಾಗಿ 2 ಪೀಸ್ ಬ್ರೆಡ್ ತಿಂದ್ಬಿಟ್ಟು ಪಡ್ಡು ಮಾಡೋಷ್ಟೊತ್ತಿಗೆ ಅವ್ರಿಗೂ ಕೂಡ ಬ್ರೆಡ್ ಲೈಕ್ ಯೂಶ್ವಲ್ ಬ್ರೆಡ್ ಟೋಸ್ಟ್, ಇದು ಬ್ರೆಡ್ ಆಮ್ಲೆಟು, ಗ್ರೀನ್ ಟೀ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟು
ಹಾಗೆ ನನ್ನ ಫ್ರೆಂಡ್ ನನಗೆ ಇವಾಗ ಲಾಂಗ್ ಡಿಸ್ಟೆನ್ಸ್ ಫ್ರೆಂಡ್ಶಿಪ್ ಮಾಡ್ತಿದ್ದೀವಲ್ಲ ನಾನು ಅವಳು ಅಬ್ರಾಡಲ್ಲಿರೋದ್ರಿಂದ. ಸೊ ಅವಳು ನನಗೆ ಈ ಲೂಕಾ ಮೂವಿ ಸಜೆಸ್ಟ್ ಲೈಕ್ ನೋಡು ಲೂಕಾ ಮೂವಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ಲು ಅಂತ ಲೂಕಾ ಮೂವಿ ನೋಡ್ಕೊತ ವಿ ವರ್ ಸಿಟ್ಟಿಂಗ್ ಆ್ಯಂಡ್ ಹಿ ವಾಸ್ ಗೆಟಿಂಗ್ ರೆಡಿ ಫಾರ್ ಜಿಮ್. ಅಷ್ಟರಲ್ಲಿ ನಾನು ಕೂಡ ಪಡ್ಡು ಬ್ರೇಕ್ಫಾಸ್ಟಿಗೆ ತಿನ್ಕೊಂಡ್ವಿ. ಸೊ ಮಧ್ಯಾಹ್ನ ಲಂಚಿಗೆ ಅಂತ ಹೇಳಿಬಿಟ್ಟು ಅವ್ರ ಬಾಕ್ಸಿಗೆ ಮತ್ತು ಲಂಚಿಗೆ ಫ್ರೈಡ್ ರೈಸ್ ಮಾಡಿದ್ದೆ. ಸೊ ಫ್ರೈಡ್ ರೈಸ್ ತಿಂದ್ಕೊಂಡು ಫ್ರೈಡ್ ರೈಸ್ ಕೂಡ ಅಷ್ಟೇ ನಾನು ಹೇಳಿದಂಗೆ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಸೋಯಾ ಸಾಸ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಮೇ ಬಿ ಸೋಯಾ ಸಾಸಲ್ಲೇ ಪ್ರಾಬ್ಲಮ್ ಇರಬೇಕು. ಸೊ ನೆಕ್ಸ್ಟ್ ಟೈಮ್ ಸೋಯಾ ಸಾಸ್ ರೀಪ್ಲೇಸ್ ಮಾಡಿದ್ರೆ ಫ್ರೈಡ್ ರೈಸ್ ಬೆಟರಾಗಿ ಬರುತ್ತೆ ಮತ್ತು ಕ್ವಾಂಟಿಟಿ ಕಮ್ಮಿ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ. ನಾನು ಕಡಾಯಿ ತುಂಬ ಮಾಡ್ತಿರೋದ್ರಿಂದ ಬಾಸ್ಮತಿ ರೈಸೇ ಹಾಕ್ಬಿಟ್ಟು ಮಾಡಿದರೂ ಕೂಡ ಆ ಕನ್ಸಿಸ್ಟೆನ್ಸಿ ಬರ್ತಾಯಿಲ್ಲ. ಸೊ ನೆಕ್ಸ್ಟ್ ಟೈಮ್ ಐ ಟ್ರೈ ಇಟ್ ಬೆಟರ್. ಸೊ ಈ ಥರ ಹೋಯಿತು ನನ್ನ ವೀಕೆಂಡ್. ಆಲ್ಮೋಸ್ಟ್ ಸ್ಯಾಟರ್ಡೇ, ಸಂಡೇ, ಮಂಡೇ 3 ದಿನದ ವೀಡಿಯೋ ಕ್ಲಬ್ ಮಾಡಿ ಹಾಕಿದ್ದೀನಿ. ಬಿಕಾಸ್ ಐ ಡೆಂಟ್ ಹ್ಯಾವ್ ಮಚ್ ಆಫ್ ಕಂಟೆಂಟ್. ಬಿಕಾಸ್ ನಾನು ಮನೇಲೇ ಇದ್ದಿದ್ದರಿಂದ ಎಲ್ಲೂ ಈಚೆ ಹೋಗದೇ ಇರೋದ್ರಿಂದ ಮನೇಲಿ ಏನೇನು ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೇನಾದರೂ ಸಜೆಷನ್ಸ್ ಇದ್ದಲ್ಲಿ ಸಜೆಷನ್ಸ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಅದಕ್ಕೆ ತಕ್ಕನಂಗೆ ಚೇಂಜಸ್ ಏನಾದರೂ ಮಾಡ್ಕೊಬೇಕಂತಂದರೆ ಐ ವಿಲ್ ಟ್ರೈ ಟು ಮೇಕ್ ಇಟ್. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೇನು ಗೊತ್ತಾ, ಈ ಇಯರ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ನಾಟ್ ದಿಸ್ ಇಯರ್, ಐ ಕ್ಯಾನ್ ಸೇ 2019 ಇಂದ ಈ ಕೋವಿಡ್ ಸ್ಟಾರ್ಟ್ ಆದಾಗಿಂದ ಡೇಸ್ ಅಲ್ಲ ವರ್ಷಗಳ ಎಷ್ಟು ಬೇಗ ಹೋಯಿತು ಅಂತ ಹೇಳೋಕ್ಕೆ ಆಗೋದಿಲ್ಲ. ಅಷ್ಟು ಫಾಸ್ಟಾಗಿ ಹೊರಟೋಯ್ತು. ಸೊ ಈ ವರ್ಷ ಸ್ಟಾರ್ಟ್ ಆಯಿತು 2026 ಇದ್ದೀವಿ ಆಲ್ರೆಡಿ ಅಂತಂದರೆ ಐ ಕ್ಯಾನ್ ಬಿಲೀವ್ 2016 ನಾನು ನನ್ನ PUC ಮುಗಿಸ್ಬಿಟ್ಟು ಆವಾಗ ತಾನೇ ಡಿಗ್ರಿಗೆ ಹೋಗ್ತಿದ್ದೆ. ಐ ವಾಸ್ ಜಸ್ಟ್ 17 ಅನಿಸುತ್ತೆ. ಸೊ ಆಲ್ಮೋಸ್ಟ್ 10 ಇಯರ್ಸ್ ರಪ್ ಅಂತ ಪಾಸ್ ಆದಂಗಿದೆ. ನಂಗೆ ಅಷ್ಟೊಂದು ರೀಕಾಲ್ ಮಾಡೋಕ್ಕೆ ಆಗಲ್ಲ ಮೆಮೊರೀಸ್ ಅಂತ ಹೇಳ್ಬೋದು, ಅಷ್ಟು ಪಟ್ಟಂತ ಪಾಸ್ ಆಗೋಯಿತು 10 ಇಯರ್ಸ್. ಸೊ 2016 2026 ಅಷ್ಟು ಬೇಗ ಹೆಂಗೆ ಜಂಪ್ ಆದ್ವಿ ಅಂತ ಗೊತ್ತಿಲ್ಲ. ಬಟ್ ದೆನ್ ಇಟ್ ಇಸ್ ಆಲ್ರೆಡಿ 2026 ಆ್ಯಂಡ್ ಈ ವರ್ಷದಲ್ಲಿ ಜನವರಿ ತಿಂಗಳು ಆಲ್ರೆಡಿ ಕಳೆದಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.